ವೀಕ್ಷಕರೇ, ರವಿ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡುವ ಮೂಲಕ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದಿವೆ. ಅದರಂತೆ ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಬಹಳ ಬೇಗ ಯಶಸ್ಸು ಕಾಣಲು ಹಂಬಲಿಸುತ್ತಾರೆ. ಒಂದು ವೇಳೆ ತಾವು ಅಂದುಕೊಂಡ ಕೆಲಸ ಕಾರ್ಯಗಳು ವಿಫಲವಾದಾಗ ಅವರ ಜೀವನವೇ ಮುಗಿದು ಹೋಯಿತು ಅನ್ನೋ ಭ್ರಮೆಗೆ ಹೋಗ್ತಾರೆ. ಅಂತಹ ಸಮಯದಲ್ಲಿ ನಾವು ಯಾವ ರೀತಿ ಅದನ್ನು ಎದುರಿಸುತ್ತೇವೆ ಎಂಬುದು ಬಹಳ ಮುಖ್ಯ. ಮೊದಲಿಗೆ ವೈಫಲ್ಯವನ್ನು ಒಪ್ಪಿಕೊಳ್ಳಿ. ನೀವು ವಿಫಲರಾಗಿದ್ದೀರಿ ಎಂದು ಒಪ್ಪಿಕೊಳ್ಳಿ. ಅದರಿಂದ ಓಡಿ ಹೋಗದೆ ಅದನ್ನು ಎದುರಿಸಲು ಸಮರ್ಥರಾಗಿ. ನಾನು ಯಾಕೆ ವಿಫಲನಾದೆ ಹಾಗೂ ನಾನು ಮಾಡಿದ ತಪ್ಪುಗಳೇನು ಎಂದು ಸರಿಯಾಗಿ ವಿಮರ್ಶೆ ಮಾಡಿಕೊಳ್ಳಿ. ವೈಫಲ್ಯ ಎಂಬುದೇ ಕೊನೆಯಲ್ಲ. ಆದುದರಿಂದ ಮತ್ತೊಮ್ಮೆ ಅನುಭವದಿಂದ ಪ್ರಯತ್ನ ಮಾಡುವುದು ಉತ್ತಮ. ಸಕಾರಾತ್ಮಕವಾಗಿ ಯೋಚಿಸಿ. ಇನ್ನೂ ಸಾಧಿಸುವುದು ಸಾಕಷ್ಟಿದೆ. ನಿಮ್ಮ ಮೇಲೆ ಹೆಚ್ಚು ಒತ್ತಡ ಹೇರದೆ ನಿಮ್ಮನ್ನು ನೀವೇ ಬೆಂಬಲಿಸಿ ಮುನ್ನುಗ್ಗಿ. ನಿಮ್ಮ ವೈಫಲ್ಯದ ಕುರಿತು ಜಗತ್ತು, ಜನರು ಏನೇ ಮಾತನಾಡಿಕೊಂಡರೂ ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಮಾಡುವ ಕೆಲಸಗಳೇ ಅವರಿಗೆ ಉತ್ತರವಾಗಬೇಕು. ಸಾಧ್ಯವಾದರೆ ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅಗತ್ಯವಾದರೆ ನಿಮ್ಮ ಆಪ್ತರ ಬಳಿ ಸಹಾಯ ಕೂಡ ಪಡೆದುಕೊಳ್ಳಿ. ನಮಗೆಲ್ಲ ತಿಳಿದಿರುವಂತೆ ಥಾಮಸ್ ಆಲ್ವಾ ಎಡಿಸನ್ 1000 ಸಾರಿ ವಿಫಲ ಪ್ರಯತ್ನಗಳ ನಂತರ ವಿದ್ಯುತ್ ಬಲ್ಬನ್ನು ಯಶಸ್ವಿಯಾಗಿ ರೂಪಿಸಿದರು. ಆದುದರಿಂದ ಸತತ ಪ್ರಯತ್ನ ಎಂಬುದು ಯಶಸ್ಸಿನ ಮಂತ್ರ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೂಡ ವೈಫಲ್ಯಗಳು ಬರುವುದು ಸರ್ವೇ ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ದೃಢ ಸಂಕಲ್ಪದಿಂದ ಅದನ್ನು ಎದುರಿಸುತ್ತಾ ಇನ್ನಷ್ಟು ಪರಿಶ್ರಮದಿಂದ ನಾವು ಅಂದುಕೊಂಡ ಗುರಿಯೆಡೆಗೆ ಸಾಗಬೇಕು. ಯಾವುದೋ ಒಂದು ಪ್ರಯತ್ನವು ವಿಫಲವಾಯಿತು ಎಂದು ನಾವು ಬೇಸರ ಮಾಡಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಬದಲಿಗೆ ಸತತ ಪ್ರಯತ್ನಗಳನ್ನು ಮಾಡುತ್ತಾ ನಮ್ಮ ವಿಫಲತೆಗಳಿಗೆ ಕಾರಣ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳುತ್ತಾ ನಮ್ಮ ಗುರಿಯತ್ತ ಸಾಗಬೇಕು. ನಮ್ಮ ಜೀವನ ನಿರ್ಮಾಣ ಕಾರ್ಯದ ಮೂಲ ಶಿಲ್ಪಿಗಳು ನಾವೇ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.